ಈ ರೀತಿ ಈರುಳ್ಳಿ ತೊಕ್ಕು ಮಾಡಿಟ್ಕೊಂಡ್ರೆ 2 ತಿಂಗಳವರೆಗೂ ಹಾಳಾಗೋದಿಲ್ಲ. ಬಿಸಿ ಅನ್ನದ ಜೊತೆ ಕಲಸಿ ತಿನ್ಬೋದು. ದೋಸೆ, ಚಪಾತಿ, ಇಡ್ಲಿ, ರೊಟ್ಟಿ ಹೀಗೆ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು. ಮಾಡೋದಕ್ಕೂ ತುಂಬ ಸುಲಭ, ಜಾಸ್ತಿ ಪದಾರ್ಥಗಳು ಬೇಕಾಗೋದಿಲ್ಲ. ನಮಸ್ತೆ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಇಲ್ಲಿ 2 ದೊಡ್ಡ ಗಾತ್ರದ ಈರುಳ್ಳಿನ ನಾನು ಈ ರೀತಿ ಹೆಚ್ಚಿ ಮಿಕ್ಸಿ ಜಾರಲ್ಲಿ ತೊಗೊಳ್ತಾ ಇದ್ದೀನಿ. ಈ ಸಣ್ಣ ಈರುಳ್ಳಿ ಬರುತ್ತಲ್ಲ, ಶಾಲೆಟ್ಸ್ ಅಂತಾರೆ, ಸಾಂಬಾರು ಈರುಳ್ಳಿ ಅಂತಾರೆ, ಅದು ಸಿಕ್ಕಿದ್ರೆ 1 ಕಪ್ಪು ಹಾಕಿ ಅದು ಹಾಕಿದ್ರೇ ರುಚಿ ತುಂಬ ಚೆನ್ನಾಗಿರುತ್ತೆ. ಅದು ಸಿಕ್ಕಿಲ್ಲ ಅಂದರೆ ನಾನು ಹಾಕಿರೋ ಥರ ಈರುಳ್ಳಿ ಹಾಕಿ, ಜೊತೆಗೆ ಒಂದು 5 ಒಣಮೆಣಸಿನ್ಕಾಯಿ, ರುಚಿಗೆ ತಕ್ಕ ಹಾಗೆ ಉಪ್ಪು, ಹುಳಿ ಮತ್ತು ಬೆಲ್ಲನ ಹಾಕಬೇಕು. ಹುಣಸೆಹಣ್ಣು ಒಂದು ನಿಂಬೆಹಣ್ಣಿನ ಗಾತ್ರ ಹಾಕಿದೆ. ಸಾಧಾರಣ ಅದೇ ಪ್ರಮಾಣದಲ್ಲಿ ಉಪ್ಪು ಮತ್ತು ಹುಳಿಯನ್ನು ಹಾಕಿದ್ದೀನಿ. ಆಮೇಲೆ ಈ ರೀತಿ ತರಿತರಿಯಾಗಿ ರುಬ್ಕೊಳ್ಬೇಕು. ರುಬ್ಬೋದಕ್ಕೆ ಕಷ್ಟ ಆದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು. ಆನಂತರ ಒಂದು ಬಾಣಲೆನಲ್ಲಿ 2 ಟೇಬಲ್ ಚಮಚದಷ್ಟು ಎಣ್ಣೆ ಬಿಸಿ ಮಾಡಬೇಕು. ಅರ್ಧ ಚಮಚ ಸಾಸಿವೆ, ಸ್ವಲ್ಪ ಕರಿಬೇವು ಹಾಕಿ ಒಗ್ಗರಣೆನ ಮಾಡ್ಕೊಳ್ಬೇಕು. ಈ ಟೈಮಲ್ಲಿ ಸ್ಟವನ್ನು ನಾನು ಆಫ್ ಮಾಡ್ಕೊಳ್ತಾ ಇದ್ದೀನಿ, ತುಂಬ ಸಿಡಿದು ಬಿಡುತ್ತೆ ಅಂತ ಹೇಳಿ. ಆಮೇಲೆ 1/4 ಟೀ ಸ್ಪೂನಷ್ಟು ಅರಿಶಿನ, ಒಂದು ದೊಡ್ಡ ಚಿಟಕಿ ಇಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಸಿಕ್ಕಿದ್ರೆ ಎಳ್ಳೆಣ್ಣೆ ಹಾಕಿ, ರುಚಿ ತುಂಬ ಚೆನ್ನಾಗಿರುತ್ತೆ. ಚಳಿಗಾಲ, ಇಲ್ಲೆಲ್ಲ ಚಳಿ ತುಂಬ ಜಾಸ್ತಿ ಇರೋದ್ರಿಂದ ನಾನು ಸಾಸಿವೆ ಎಣ್ಣೆಯಲ್ಲಿ ಮಾಡ್ತಾ ಇದ್ದೀನಿ. ಅವೆರಡೂ ಇಲ್ಲ ಅಂದರೆ ನೀವು ಯಾವ ಎಣ್ಣೆಲಿ ಬೇಕಾದರೂ ಮಾಡ್ಬೋದು. ಆನಂತರ ಒಗ್ಗರಣೆಗೆ ಈಗಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಿಶ್ರಣನ ಹಾಕಿಬಿಟ್ಟು ಚೆನ್ನಾಗಿ ಆಗಾಗ ಮಗ್ಚುತ್ತಾ ಕುದಿಸ್ಕೊಳ್ಬೇಕಾಗತ್ತೆ. ಇದು ಸಿಡಿಯೋದೆಲ್ಲ ಏನೂ ಇಲ್ಲ, ಮತ್ತು ಬೇಗ ಆಗೋಗ್ಬಿಡುತ್ತೆ, ಜಾಸ್ತಿ ಟೈಮೂ ಏನು ತೊಗೊಳೋದಿಲ್ಲ. ಸೊ ಆಗಾಗ ಮಗ್ಚುತ್ತಾ ಇದ್ದರೆ ಆಯಿತು. ನೋಡಿ, ಈ ರೀತಿ ಸ್ವಲ್ಪ ಗಟ್ಟಿ ಆಗ್ತಾ ಬಂದಾಗ ಬೇಕಾದರೆ ಒಂದು ಸಲ ರುಚಿ ನೋಡಿ. ನಿಮಗೆ ಉಪ್ಪು, ಹುಳಿ, ಬೆಲ್ಲದಲ್ಲಿ ಯಾವುದಾದ್ರೂ ಸ್ವಲ್ಪ ಹಾಕಬೇಕು ಅನಿಸಿದ್ರೆ ಹಾಕಿ. ಇದರಲ್ಲಿ ಈರುಳ್ಳಿಯ ಪರಿಮಳ ಅಥವಾ ಘಾಟು ಏನಿದೆ ಅಲ್ಲ, ಅದು ಕಡಿಮೆ ಆಗುವಷ್ಟು ಉಪ್ಪು, ಹುಳಿ, ಬೆಲ್ಲ ಹಾಕಬೇಕಾಗತ್ತೆ. ಅಂದರೆ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ, ಚಟ್ನಿ ಥರ ಇರಲ್ಲ, ಉಪ್ಪಿನಕಾಯಿ ಥರ ಇರುತ್ತೆ. ಸ್ವಲ್ಪನೇ ಹಾಕ್ಕೊಂಡು ತಿನ್ನೋದು, ಆ ರೀತಿ ಇರಬೇಕು. ಇನ್ನು ನೋಡಿ, ಕೊನೆಯಲ್ಲಿ ಇದು ಒಂಥರ ಹೊಳತೆ ಬರುತ್ತೆ, ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಅಷ್ಟು ಹೊತ್ತುವರೆಗೆ ಮಗ್ಚಿ ಆದಮೇಲೆ ಸ್ಟವನ್ನು ಆಫ್ ಮಾಡಿದ್ರೆ ಆಯಿತು. ಬಿಸಿ ಆರಿದ ಮೇಲೆ ಒಂದು ಬಾಟ್ಲಿಗೆ ಹಾಕಿ ಹೊರಗಡೆ 1 ವಾರದವರೆಗೂ ಇಡ್ಬೋದು. ಫ್ರಿಜ್ಜಲ್ಲಿ ನಾನು ಆಗಲೇ ಹೇಳ್ದಂಗೆ 2 ತಿಂಗಳುಗಳ ಕಾಲನೂ ಇಟ್ಕೊಳ್ಬೋದು. ತುಪ್ಪದ ಜೊತೆ ಬಡಿಸಿ ರುಚಿ ಅದ್ಭುತವಾಗಿರುತ್ತೆ. ನೀವು ಮಾಡಿ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.